Watch full episodes on Jio Hotstar. ಮೋಟು ಪತ್ಲು ಮತ್ತು ಅವರ ಸ್ನೇಹಿತರು ಪ್ರೊಫೆಷನಲ್ ಪೈಲಟ್ಸ್ ಅಲ್ಲದೆ ಹೋದ್ರು ಕೂಡ ಬಹಳ ಒಳ್ಳೆಯ ಶೋನ ತೋರಿಸ್ಕೊಟ್ರು. ಅವ್ರ ಸಾಹಸಕ್ಕೆ ನಾವು ಹೊಗಳಲೇಬೇಕಾಗಿದೆ. ಚಪ್ಪಾಳೆ. ನೆಕ್ಸ್ಟ್ ಶೋ ಬಗ್ಗೆ ಏರ್ ಮಾರ್ಷಲ್ ಸಿನ್ಹಾ ಅವರು ಮಾತಾಡ್ತಾ ಇದ್ದಾರೆ. ಹಲೋ ಎವ್ರಿಬಡಿ, ನೆಕ್ಸ್ಟ್ ಶೋ ಆಗುತ್ತೆ ಇನ್ವಿಸಿಬಲ್ ಪ್ಲೇನ್ದು. ಈ ಪ್ಲೈನ್ ಯಾವಾಗ ಬೇಕಾದ್ರೂ ಕೂಡ ತಪ್ಪಿಸ್ಕೋಬಹುದು, ಯಾರ ಕಣ್ಗೂ ಕೂಡ ಕಾಣೋದಿಲ್ಲ. ಅದ್ರ ಜೊತೆಗೆ ಅದ್ರ ಸೌಂಡ್ ಕೂಡ ಯಾರಿಗೂ ಕೇಳಿಸೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಕೂಡ ಪ್ಲೈನ್ ಬಂದಿದೆ ಅಂತೇಳಿ. ನಾವು ನಮ್ಮ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳ ಕಾಲ ರಿಸರ್ಚ್ ಮಾಡಿ ಇನ್ವಿಸಿಬಲ್ ಪ್ಲೈನ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೇವೆ. ಪೂರ್ತಿ ಪ್ರಪಂಚದಲ್ಲಿ ಈ ತರ ಪ್ಲೈನ್ ಇರೋದು ನಮ್ದೊಂದೇ ಇನ್ವಿಸಿಬಲ್ ಪ್ಲೈನ್, ನಮ್ಮ ದೇಶದ ಗೌರವ ಕೂಡ. ಲೆಟ್ ಮೀ ಇಂಟ್ರೊಡ್ಯೂಸ್ ದ ಇನ್ವಿಸಿಬಲ್ ಪ್ಲೈನ್. ಏನ್ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಗೊತ್ತೇ ಆಗ್ಲಿಲ್ಲ ಯಾವಾಗ ಹಾರ್ಕೊಂಡು ಮುಂದೆ ಬಂತು ಅಂತ. ಅಲ್ಲೋಡೋ, ಈ ಪ್ಲೇನು ಏನು ಅದ್ಭುತವಾಗಿ ಶೋ ತೋರಿಸ್ತಾ ಇದೆ. ಅಲ್ಲ ಸರ್, ಯಾರಾದ್ರೂ ಕಾಪಾಡಿ, ನನಗೆ ಉಸಿರಾಡಕ್ ಆಗ್ತಾ ಇಲ್ಲ. ಇಲ್ಲಿ ಸುಸ್ತಾಗ್ತಾ ಇದೆ, ತಲೆ ಸುತ್ತಾ ಇದೆ, ಯಾರಾದ್ರೂ ಕಾಪಾಡಿ. ಪ್ಲೀಸ್ ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ, ಪೈಲಟ್ ಜೀವ ಅತಂತ್ರದಲ್ಲಿದೆ. ಪತ್ತು ಬೇಗ ರೆಡಿ ಆಗೋ, ನಾವು ಪ್ಲೇನು ಪೈಲಟ್ ನ ಬಚಾವ್ ಮಾಡ್ಬೇಕೋ. ಈಗ ಬರ ಬೇಗ. ಪತ್ತು, ನೀ ಇಲ್ಲಿ ನೋಡ್ಕೋತಾ ಇರು, ನಾ ಕೆಳಗಡೆ ಹೋಗಿ ಪೈಲಟ್ ಹೆಲ್ಪ್ ಮಾಡ್ತೀನಿ. ಓಕೆ? ಅಯ್ಯೋ, ಎಲ್ಲೂ ಪೈಲಟೇ ಕಾಣಿಸಲ್ವಲ್ಲ, ಹಾಗೆ ಟಾಕ್ ಬಿಟ್ಟು ಕಾಣಿಸಲ್ಲ. ಇಲ್ಲಿ ಈ ಪ್ಲೇನ್ ಬಗ್ಗೆ ಒಂಚೂರು ಅರ್ಥ ಆಗ್ತಿಲ್ವಲ್ಲ. ಅರೆ ಮೋಟು, ಪ್ಲೇನ್ ಕರೆಕ್ಟ್ ಆಗಿದೆ ಕಣೋ, ಆದ್ರೆ ಸ್ವಲ್ಪ ಉಲ್ಟಾಗೋಗ್ಬಿಟ್ಟಿದೆ ಅಷ್ಟೇನೆ. ಪ್ಲೇನು ಪಲ್ಟಿಯಾಗಿ ಉಲ್ಟಾಗೋಗ್ಬಿಟ್ಟಿದ್ಯಾ? ಅಯ್ಯೋ, ಬೇಗ ಸೀದಾ ಮಾಡೋ, ಕರೆಕ್ಟಾಗಿ ಮಾಡೋ ಬೇಗ. ಪೈಲಟ್ ಸರ್, ಬೇಗ ಕರೆಕ್ಟಾಗಿ ಮಾಡಿ ಸರ್, ಸೀದಾ ಮಾಡಿ ಬೇಗ. ಅರೆ ಪೈಲಟ್ ಸರ್, ನಿಮ್ಸಾಯಿಗೋಸ್ಕರ ಬಂದಿದ್ದೀನಿ, ನನಗೆ ಉಲ್ಟಾ ಪಲ್ಟಾ ಹೋಗ್ತಿದೆಯಲ್ಲ ಸರ್. ನನ್ಗನ್ಸುತ್ತೆ ಅವ್ರ ಹತ್ರ ಪ್ಯಾರಾಶೂಟ್ ಇಲ್ಲ ಅಂತ. ಮೋಟು ಮೋಟು ಹುಷಾರು. ಮೇಲೆ ಮಾಡು. ಶಭಾಷ್ ಮೋಟು. ಥ್ಯಾಂಕ್ ಯು ವೆರಿ ಮಚ್ ಮೋಟು. ನಿನಗೆ ಗೊತ್ತಿಲ್ಲ ಇವತ್ತು ನೀನು ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅರೆ ಪ್ಲೇನ್ ಯಾಕೆ ಇಲ್ಲಿ ಬಂದ್ಬಿಟ್ಟಿದೆ? ಫೈರಿಂಗ್ ಮಾಡ್ತಾ ಇದೆ. ನಾವೆಲ್ಲರೂ ಈಗ ಬಚ್ಚಿಕೊಳ್ಬೇಕು. ಇದು ನಮ್ಮ ವೈರಿಗಳ ಕೈವಾಡ. ಅವರು ನಿಲ್ಲಿಸಿ, ಅವರು ನಮ್ಮ ಫೈಟ್ ನ ಕತ್ಕೊಂಡು ಹೋಗ್ತಾ ಇದ್ದಾರೆ.
ಇನ್ಸ್ಪೆಕ್ಟರ್ ಚಿಂಗಮ್, ಇದೇನಾ ನೀವು ಮಾಡಿದ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್? ನಮ್ಮ ಇನ್ವಿಸಿಬಲ್ ಫ್ಲೈಟ್ ನ ರಕ್ಷಣೆ ಮಾಡಬೇಕಾಗಿದ್ದು ನಿಮ್ ಕರ್ತವ್ಯ ಆಗಿತ್ತು. ನಿಮ್ದು ಏನ್ ಮಾಡಿದ್ರಿ ನೀವು? ಸುಮ್ನೆ ಕೈ ಕಟ್ಕೊಂಡು ನೋಡ್ತಾ ಇದ್ರಿ. ಆ ಜನಗಳು ನಿಮ್ ಕಣ್ಣು ಮುಂದೆನೆ ಫ್ಲೈಟ್ ನ ಎಸ್ಕೇಪ್ ಮಾಡ್ಕೊಂಡು ಹೋದ್ರು. ಏನಾದ್ರೂ ಆ ಫ್ಲೈಟ್ ಸಿಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ನೌಕರಿಲೇ ಇಡ್ಲಿಕ್ ಬಿಡೋದಿಲ್ಲ, ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಏನು ಹೇಳ್ತಾ ಇಲ್ಲ ನೀವು? ಏನಾದ್ರೂ ಮಾತಾಡಿ. ಎಲ್ಲೋದ್ರು ಇವರು? ಎದ್ರುಕೊಂಡು ಓಡೋಗ್ಲಿಲ್ಲ ತಾನೆ? ಏರ್ ಮಾರ್ಷಲ್ ಸರ್, ನಮ್ಗೊಂದ್ ಸ್ವಲ್ಪ ಅವಕಾಶ ಕೊಟ್ಬಿಡಿ ಸರ್. ನಾವು ಪ್ಲೇನ್ ಎಲ್ಲಾದ್ರೂ ಹುಡ್ಕೊಂಬಂತ ತೋರಿಸ್ಬಿಡ್ತೀವಿ ಸರ್. ಇದು ಫುರ್ಫುರಿ ನಗರದ ಮರ್ಯಾದೆ ಪ್ರಶ್ನೆ ಸರ್. ಅದನ್ನ ಕೆಡಿಸ್ಕೊಳ್ಳಕ್ಕೆ ನಾವು ಖಂಡಿತ ಅವಕಾಶ ಕೊಡೋದಿಲ್ಲ ಸರ್. ಎಸ್ ಸರ್. ಎಸ್ ಸರ್, ನಾವು ಮಾತು ಕೊಡ್ತೀವಿ ಸರ್. ಓಕೆ ಮೊಟು ಪತ್ಲು, ನೀವಿಬ್ರು ಹೇಳ್ತಾ ಇದ್ದೀರಾ ಅಂತೇಳಿ ನಾನು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಆ ಚಿಂಗಮ್ಗೆ ಹೇಳಿ ಬಚ್ಚಿಟ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಂತ. ನಾನು ಅವ್ರ ನೌಕರಿಯಿಂದ ತೆಗಿತೀನಿ. ಅಯ್ಯಪ್ಪ ಬೋಟಿ ಪತ್ಲು, ನನಗೆ ಬಚಾವ್ ಮಾಡಿ. ನನ್ನ ಕೆಲಸ ಹೋಗ್ಬಿಡುತ್ತೆ. ನಾನು ಜೈಲಲ್ಲಿ ಇರ್ಬೇಕಾಗುತ್ತೆ. ಚಿಂಗಮ್ ಸರ್, ನೀವೇನು ಚಿಂತೆ ಮಾಡಬೇಡಿ ಸರ್, ನಾವು ನಿಮ್ ಜೊತೆ ಇರ್ತೀವಿ ಸರ್. ನಾವು ಪ್ಲೇನ್ ನ ಹುಡುಕ್ತೀವಿ ಸರ್. ಹಾ ಚಿಂಗಮ್ ಸರ್, ಇದು ನಿಮ್ ಗೌರವದ ಪ್ರಶ್ನೆ ಅಲ್ಲ ಸರ್, ನಮ್ಮ ಇಡೀ ಫುರ್ಫುರಿ ನಗರದ ಗೌರವದ ಪ್ರಶ್ನೆ ಸರ್. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಸರ್. ಆ ಪ್ಲೇನ್ ಎಲ್ಲೇ ಇರ್ಲಿ ಹುಡ್ಕೊಂಡು ಬಂದೇ ಬಿಡೋಣ ಸರ್. ಓಕೆ. ನಾವು ಭೂಮಿನ ಬಗ್ದಾಕ್ಬಿಟ್ಟು ಆಕಾಶನ ಸೀಳಾಕ್ಬಿಟ್ಟು ಸಮುದ್ರದೊಳಗೆ ನುಗ್ಬಿಟ್ಟು ಎಲ್ಲೇ ಇದ್ರು ನಾವು ಆ ಪ್ಲೇನ್ ನ ಹುಡ್ಕೊಂಡು ಬಂದೇ ಬರೋಣ. ಥ್ಯಾಂಕ್ ಯು ಬೋಟಿ ಬದ್ಲು, ಥ್ಯಾಂಕ್ ಯು. ಇನ್ಕಡ್ರಪ್ಪ ನನ್ನ ಜೀವನ್ ಗೆಳೆಯರ, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ್ರಯ್ಯ. ಪ್ಲೇನ್ ಮೇಲೋಗ್ತಿರ್ಬೇಕಾದ್ರೆ ಸ್ಮೋಕು ಮತ್ತು ಹೀಟ್ ನ ಬಿಡ್ತಾ ಹೋಗುತ್ತೆ ಕಣ್ರಯ್ಯ. ಈಗ ಏನ್ ಮಾಡೋಣ ಗೊತ್ತಾ? ಹೀಟ್ ಅಂಡ್ ಸ್ಮೋಕ್ ಟ್ರೇಸಿಂಗ್ ಗ್ಯಾಜೆಟ್ ಇಂದ ಆ ಪ್ಲೇನ್ ಎಲ್ಲೇ ಇದೆಯೋ ಟ್ರೇಸ್ ಮಾಡ್ಬೋದು ಕಣ್ರಯ್ಯ. ಜೈ ಹೋ. ಮತ್ ಯಾಕಣ್ಣ ಇನ್ ಲೇಟ್ ಮಾಡೋದು? ಹಂಗಾರೆ ನಡೀರಿ, ಆ ಮನುಷ್ಯನ ವಿಚಾರಿಸ್ಕೊಳ್ಳೋಣ. ಎಷ್ಟು ಧೈರ್ಯ ನಮ್ ಪ್ಲೇನ್ ನ ತಗೊಂಡೋಗೋದಕ್ಕೆ ಅವ್ನಿಗೆ. ಟಾಮಿ ಸಿಂಗ್, ಅಂಗಾರ ಆ ಕ್ಯಾಪ್ಸಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಬೆಂಕಿ ಮತ್ತು ಮಂಜುಗಡ್ಡೆಯ ಸಮತೋಲನ ಮಾಡ್ತಾ ಇದ್ದಾರೆ. ನೀನು ಹೊಸ್ಬಾ, ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಂಗಾರನ್ ಮೈಯಲ್ಲಿ ತಡ್ಕೊಳಕ್ಕಾಗದೇ ಇರೋಷ್ಟು ಬೆಂಕಿ ಇದೆ. ಅವನಿಗೆ ಕೋಪ ಬಂದಾಗ ಎಷ್ಟು ಬಿಸಿ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ ಅವರು ಕಬ್ಬಣನ ಮುಟ್ಟು ಕರಗಿಸ್ಬಿಡ್ತಾರೆ. ಟಾಮಿ ಸಿಂಗ್, ಅಂಗಾರಗೆ ಹೇಳಿ ಇನ್ವಿಸಿಬಲ್ ಪ್ಲೇನ್ ಬಂದಿದೆ ಅಂತ. ಗೋಲಾಬಾರು, ನೀವಿಬ್ರು ರೆಡಿನಾ? हाँ टॉमी। अंगारक बॉस, इनविजिबल प्लेन बंदिदे बॉस. ಖುಷಿಯಾಗಿದೆ, ತುಂಬಾನೇ ಖುಷಿಯಾಗಿದೆ.
ಬಾಸ್, ಕೊನೆಗೂ ಇನ್ವಿಸಿಬಲ್ ಪ್ಲೇನ್ ಬಂದಿದೆ. ನಾವು ಈಗ ಇಡೀ ಜಗತ್ತನ್ನೇ ಆಳ್ಬಹುದು. ನಾವಾ? ಹೌದು ಬಾಸ್, ನಾವು. ನನ್ನ ಕಣ್ಣಲ್ಲಿರೋ ಕೋಪ ಬೆಂಕಿನ ತರಿಸಿದ್ರೆ ನೀನು ಸುಟ್ಟು ಬೂದಿ ಆಗೋಗ್ತೀಯಾ. ಬೇವಕೂಫ್, ನಾವಲ್ಲ, ನಾನು. ಕೋಪ ಮಾಡ್ಕೋಬೇಡಿ ಬಾಸ್, ಕೋಪ ಮಾಡ್ಕೋಬೇಡಿ. ಬೆಂಕಿ ಮತ್ತು ಮಂಜುಗಡ್ಡೆನ ಸಮತೋಲನದಲ್ಲಿ ಇಟ್ಕೊಳ್ಳಿ ಬಾಸ್, ಸಮತೋಲನದಲ್ಲಿ ಇಟ್ಕೊಳ್ಳಿ. ತಪ್ಪಾಗೋಯ್ತು ಬಾಸ್, ತಪ್ಪಾಗೋಯ್ತು ಬಾಸ್. ನಾವಲ್ಲ, ನಾನು. ಏನ್ ಹೇಳ್ದೆ? ನೀನ್ ದುನಿಯಾದಲ್ಲಿ ರಾಜ ಆಗಿರ್ತೀಯ. ಇಲ್ಲ ಬಾಸ್, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಾಸ್. ನಾವು, ನಾನು, ಇನ್ನೇನು ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಬಾಸ್. ನೀವು ಪ್ರಪಂಚ ಪೂರ್ತಿ ಆಳ್ತೀರಾ. ಇವಾಗ ಸರಿನಾ ಬಾಸ್? गोला बालूद, काला कट्टा. ಎಲ್ಲಿ ತಗೊಳ್ಳಿ ಬಾಸ್, ಕಾಲ ಕಟ್ಟ. ಇವಾಗ ಇನ್ವಿಸಿಬಲ್ ಪ್ಲೇನ್ ನ ಸೈನ್ಯ ಕಟ್ತೀನಿ. ಪೂರ್ತಿ ದೇಶನೇ ನನ್ನ ಸ್ವತ್ತಾಗಿಸ್ಕೊಳ್ತೇನೆ. ಕೆಂಪುಂಡೆ, 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 ಎಲ್ಲರೂ ದೂರ ಇರಿ, ಎಲ್ಲರೂ ದೂರ ಇರಿ. ಕಾಪಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಎದುರ್ಕಬೇಡಿ, ಅದು ಕೆಂಪುಂಡೆ ಅಲ್ಲ, ಅದನ್ನ ಬೆಂಕಿ ಅಂತಾರೆ. ಬೆಂಕಿ ಸರಿಯಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗಲ್ಲ ಅದರಿಂದ. ಓಕೆ? ಯಾಕೆ ಮಕ್ಕಳೇ, ನಿಮ್ಗೂ ಹಶ್ವಾಗ್ತಿದ್ಯಾ? ತಗೊಳ್ಳಿ, ತಿನ್ನಿ ನೀವು. ತಿನ್ಬೇಡಿ ಮಕ್ಳೇ, ನಿಂತ್ಕೊಳ್ಳಿ. ಅದು ಬೆಂಕಿಯಿಂದ ಮಾಡಿರೋದು, ತಿನ್ಬೇಡಿ. ನಾನು ತಿಂತೀನಿ. ಇಷ್ಟು ಒಳ್ಳೆ ಮೀನನ್ನ ಯಾವತ್ತೂ ತಿಂದಿಲ್ಲ. ಕೆಂಪು ಉಂಡೆಯಿಂದ ಇಷ್ಟೊಂದು ಉಪಯೋಗನೂ ಇದೆಯಾ? ನಾವಿದ್ರಿಂದ ತುಂಬಾ ಹೆದರ್ತಾ ಇದ್ವಿ. ಅಲ್ಲ, ಬೆಂಕಿಯಿಂದ ಯಾಕೆ ಹೆದರ್ಕೋತಿದ್ರಿ ನೀವು? ತುಂಬಾ ವರ್ಷಗಳ ಹಿಂದಿನ ಮಾತು. ಒಂದು ದಿನ ನಾನು ನನ್ನ 3 ಮಕ್ಕಳ ಜೊತೆ ಜಕೀರಾ ಅವನಿಗೆ ಬಂದಿದ್ನಲ್ಲ, ಅಬು ಮತ್ತು ತೋಬು ಜೊತೆ ನಾನು ಆಚೆ ಹೋಗಿದ್ದೆ. ಸಾಬು ಮತ್ತು ಲೋಬನ್ ಕರ್ಕೊಂಡು ಹೊರಟೋಗ್ಬಿಟ್ರು. ಇಲ್ಲಿ ನೋಡಿ,
ನನ್ನ ಕೈ ಸುಟ್ಟೋಗಿರೋ ಆ ಮಚ್ಚೆ ಇನ್ನೂ ಇದೆ. ಆದ್ರಿಂದನೇ ನನ್ನ ಮೂರನೇ ಬೇಟ ಶಕೀರ ಯಾರಾದ್ರೂ ಅಪರಿಚಿತ ವ್ಯಕ್ತಿನ ನೋಡಿದ್ರೆ ಕೋಪದಿಂದ ಈ ತರ ಮಾಡ್ತಾನೆ. ಅವತ್ತಿಂದ ಇವತ್ತವರೆಗೂ ನಮ್ಮ ಸಾಬು ಮತ್ತು ತೋಬು ಬಗ್ಗೆ ಯಾವುದೇ ವಿಚಾರನೂ ಗೊತ್ತಾಗ್ಲಿಲ್ಲ. ಸರ್ದಾರ್, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೆ ಬಹಳ ದುಃಖ ಆಗ್ತಾ ಇದೆ. ಆದ್ರೆ ನೀವೇನಾದ್ರೂ ನಮ್ಗೆ ಸಹಾಯ ಮಾಡೋದಾದ್ರೆ ನಾವು ಮಾತು ಕೊಡ್ತೀವಿ ನಿಮ್ಗೆ. ನೀವು ಕಳ್ಕೊಂಡಿರೋ ನಿಮ್ ಮಗನ್ನ ಆ ಅಂಗಾರನ ಹಿಡ್ತಿದಿಂದ ನಾವು ಕರ್ಕೊಂಡ್ ಬಂದೇ ಬರ್ತೀವಿ. ಇದು ಸತ್ಯ. ನೀವು ಬಿಸಿ ಬಿಸಿ ಮೀನುಗಳನ್ನ ತಿನ್ನಿಸಿ ಒಳ್ಳೆ ಒಳ್ಳೆ ಮಾತುಗಳು ಆಡಿ ನಮ್ಮ ತಂದೆನ ಗೂಬೆ ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಾಳೆ ಬೆಳಿಗ್ಗೆ ಮ್ಯಾಚ್ ನಡೆಯುತ್ತೆ, ಅದರಲ್ಲಿ ನೀವೇನಾದ್ರೂ ಗೆದ್ರೆ ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ. ಶಕೀರ, ಶಾಂತಿಯಿಂದಿರು. ಕೋಪ ಮತ್ತು ಬೆಂಕಿನ ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕೋಪ ನಮ್ಮನ್ ತಿನ್ನುತ್ತೆ, ಬೆಂಕಿ ಎಲ್ಲಾರನ್ನೂ ಸುಡುತ್ತೆ. ನಾಳೆ ಬೆಳಿಗ್ಗೆ ಮ್ಯಾಚ್ ಖಂಡಿತ ಆಗುತ್ತೆ. ನಾವು ಪೂರ್ತಿ ಬ್ಯಾಗ್ ಹಾಕೊಂಡು ಯಾಕೆ ಹೊರಗಡೆ ಬಂದಿದ್ದೀವಿ? ಚಿಂತೆ ಮಾಡ್ಬಿಡಿ, ನಾವು ನಿಮ್ಮನ್ನ ಬಿಡಿಸ್ಕೋತೀವಿ. ಪ್ಲೀಸ್ ಏನಾದ್ರೂ ಮಾಡು. ನೋಡು, ಆ ಜನ ಇಲ್ಲಿದ್ದಾರೆ. ನಾವು ಅವ್ರದ್ದು ಊಟ ಕದ್ದಿದ್ವಲ್ಲ, ಹೋಗು ಹೋಗು, ಅವ್ರ ಹತ್ರ ಏನಾದ್ರೂ ಸಹಾಯ ಕೇಳು. ಅವರು ಒಳ್ಳೆ ಜನ ಅನ್ಸುತ್ತೆ. ಅರೆ ಹಾ, ನಡಿ ಶೀಲು, ಅವ್ರ ಹತ್ರ ಹೋಗೋಣ. ಮೀನ್ ಸಕ್ಕತ್ತಾಗಿತ್ತಲ್ಲ. ಪತ್ಲು ಅಲ್ಲೋಡು, ಸೀಲ್ ಮತ್ತೆ ಪೆಂಗ್ವಿನ್ನು ಅವೆರಡ ತಾನೆ ನಮ್ಮ ಊಟ ಎಲ್ಲ ಎತ್ಕೊಂಡೋಗಿದ್ದು. ಹೇ ಒಳ್ಳೆ ಜನಗಳೇ, ನನ್ನ ಸ್ನೇಹಿತರಿಗೆ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಯಾವತ್ತೂ ಬಿಡಲ್ಲ, ಇಲ್ಲಾಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಅವ್ರಿಗೆ. ಓಹೋ, ಕಳ್ಳು ಜೋಡಿ ನಿಮ್ದು. ಇವಾಗ ಬಂತ ನಿಮ್ಗೆ ಬುದ್ಧಿ? ಅವತ್ ನಾವು ತಂದಿದ್ ಊಟ ಎಲ್ಲ ಕದ್ಕೊಂಡು ಹೋಗ್ಬಿಟ್ರಿ, ಇವಾಗ ನಮ್ಮ ಹತ್ರನೇ ಸಹಾಯ ಕೇಳಕ್ ಬಂದಿದ್ದೀರಾ? ಹಾ, ಇದು ಎಷ್ಟು ಬೇಕಾದ್ರೂ ತಿನ್ನಿ, ಆದ್ರೆ ದಯವಿಟ್ಟು ಅವ್ರನ್ನ ಬಿಡಿಸ್ಬಿಡಿ. ಅರೆ, ನೀವು ನುಂಗಿದ್ ಮೀನ್ ನಮಗ್ ಬೇಕಾಗಿಲ್ಲ. ಎತ್ಕೊಳಗಿ ಮೀನುಗಳೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಸರಿ ಸರಿ, ಎದ್ದೇಳಿ ಮೇಲೆ, ನಿಮ್ಗೆ ಸಹಾಯ ಮಾಡ್ತೀವಿ, ಹೇಳಿ. ನೋಡಿ ಸರ್, ದಯವಿಟ್ಟು ಈ ಸೀಲ್ನ ಬಿಟ್ಬಿಡಿ. ನೋಡಿ ಪಾಪ ಬೇಜಾರಲ್ಲಿ ಕೂತ್ಕೊಂಡಿದೆ, ತುಂಬಾ ದುಃಖ ಪಡ್ತಾ ಇದೆ. ನೀವು ಇದ್ರ ಚಿಂತೆನ ಮಾಡೋದ್ ಬಿಟ್ಬಿಡಿ. ನೀವು ನಿಮ್ ಚಿಂತೆ ಮಾಡಿ. ಮ್ಯಾಚು ಮುಗ್ದೋಗುತ್ತೆ, ನಿಮ್ ಕತೆನೂ ಮುಗ್ದೋಗುತ್ತೆ. ಪತ್ಲು, ಏನಾಯ್ತು? ಶುರು ಮಾಡಕ್ ಮುಂಚೆ ನಾನು ಖತಮ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಖಾಲಿ ಹೊಟ್ಟೆ ನನ್ನ ತಲೆನೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಯೋಚ್ಸೋ ಪತ್ಲು, ಯೋಚ್ಸೋ. ಐಡಿಯಾ ನೋಡಬಿಟ್ಟು ನೀನು ಅವನ್ನ ಫುರ್ಫುರಿ ನಗರಕ್ಕೆ ಏನಾದ್ರೂ ಕಳಿಸ್ಬಿಟ್ರೆ ಅವನು ಟೀ ಹಣ್ಣಿನ ಅಂಗಡಿಯಿಂದ ಸಮೋಸೆ ಎತ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾನೆ ಕಣ. ಜೈ ಹೋ, ಏನ್ ಐಡಿಯಾ ಪತ್ಲ ನಿಂದು. ಇಲ್ಲಿ ನೋಡು ಗಾಡ್ ಬ್ರದರ್, ನಾವಿಂಗನೆ ಎಂತ ಪ್ರಪಂಚಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಹಸೂರೇ ತುಂಬಿಕೊಂಡಿರುತ್ತೆ. ಅಲ್ಲಿ ನವಿಗಳು ಡ್ಯಾನ್ಸ್ ಮಾಡ್ತಿರುತ್ತವೆ, ಹಕ್ಕಿಗಳು ಹಾರಾಡ್ತಾ ಇರುತ್ತವೆ. ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀಯಾ? ಹಾ, ಹರಿಯಾಲಿ ಹಂಗಂದ್ರೆ ಏನು? ನನ್ಗೇನಿದೆ ತೋರ್ಸು. ನಮ್ಗೆಲ್ಲಾ ಕಡೆನೂ ಬರೀ ಮಂಜೆ ಕಾಣುತ್ತೆ ಭಯ್ಯ. ನೀವು ಅಲ್ಲಿಗೆ ಹೋಗಿ ನಂದೊಂದು ಕೆಲಸ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಫುರ್ಫುರಿ ನಗರಕ್ಕೆ ಹೋಗ್ಬಿಟ್ಟು ಗರಂ ಸಮೋಸ ತಗೊಂಡ್ಬರ್ಬೇಕಾಗತ್ತೆ. ಸರಿನಾ? ರೆಡಿ, ಸ್ಟಡಿ, ಗೋ! ಟೀ ಅಣ್ಣ, ಇಲ್ಲಿ ಕೇಳೋಣ ಇಲ್ಲಿ. ಅದೇ ಇಲ್ಲಿ ನೋಡ್ರಪ್ಪ, ಸಮೋಸ ಹಿಡ್ಕೋರಿ. ಇದನ್ನ ಊಟ ತಗೊಂಡೋಗಿ ಕೊಟ್ಬಿಡ್ರಿಪ್ಪ, ನೀವೇ ತಿನ್ನಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೋಗಿ, ಮತ್ತೆ ಯಾವತ್ತು ನಮ್ಮ ಆಹಾರನ ಕಲಿಯಕ್ ಬರಬಾರ್ದು, ಅರ್ಥ ಆಯ್ತಾ? ನೀವುಗಳು ಅವಾಗ್ಲೇ ಸತ್ಯ ಹೇಳಿದ್ರಿ. ನಿಮ್ ಜಗತ್ತು ತುಂಬಾ ಸುಂದರವಾಗಿದೆ. ಅಲ್ಲಿ ತುಂಬಾ ಏನೇನೋ ಇದೆ. ನಾವು ಅನ್ಕೊಳ್ತಾ ಇದ್ವಿ ಇಲ್ಲಿ ಎಲ್ಲಾನು ಪೂರ್ತಿ ಪ್ರಪಂಚ ಇದೇ ತರ ಬರ್ಫಲ್ಲೇ ಇರುತ್ತೆ ಅಂತ. ನೀವು ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳೇ. ತಗೊಳ್ಳಿ ನಿಮ್ ಸಮೋಸ.
ಜಯ ಹೋ. ಅರೆ ಈ ಸೀಲ್ಸ್ ಎಲ್ಲೋಗಿವೆ? ಆ ಸೀಲ್ ಆಗ್ಲೇ ಓಡೋಗ್ಬಿಟ್ರು. ಸಾರಿ ವೈ, ಬೇಜಾರ್ ಮಾಡ್ಕೋಬೇಡಿ. ಸಮೋಸ. ಮೋಟು ಪತ್ಲು ನಡೀರಿ, ಮ್ಯಾಚ್ ಶುರು ಮಾಡೋಣ. ರೆಡಿ ಹೇಳಿದ ಆಗ್ತಿದ್ದಾನೆ. ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ, ಮ್ಯಾಚ್ ಆಡೋಣ ಬನ್ನಿ. ಸ್ನೇಹಿತರೆ, ತೋರಿಸಿ ಅವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡಕ್ ತಯಾರು ಅಂತ. ಅರೆ ನೀನು ನನ್ ಸೈಡು. ಅಯ್ಯೋ, ಇನ್ನೊಂದು. ವೆರಿ ಸಾರಿ. ಇನ್ನು ಒಂದು ಗೋಲ್ ಆದ್ರೆ ನಾವು ಗೆದ್ದು ಬಿಡ್ತೀವಿ. ಇವ್ರನ್ನ ಮತ್ತೆ ಸಾಯಿಸ್ಬಿಡೋಣ. ಏ ಸ್ನೇಹಿತರೆ, ಅವ್ರಿಗೆ ಸಹಾಯ ಮಾಡಿ, ಅವರು ಕೂಡ ನಮ್ ಸ್ನೇಹಿತರು. ಹೇ, ನೀವಿಬ್ರು ಹೋಗಿ, ಇನ್ನು ನಾವು ಆಟ ಆಡ್ತೀವಿ. ಮೋಟು, ಇದು ಅದೇ ಸೀಲ್ಸ್ ಕಣ, ನಾವು ಬಚಾವ್ ಮಾಡಿದ್ವಲ್ಲ ಅದು. ನಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರ್ಬೋದು ಕಣ ಈಗ. ಈ ಮೋಟು ಪತ್ಲು ತುಂಬಾ ಹುಷಾರಿದ್ದಾರೆ. ಇಲ್ಲಿಗೆ ಬಂದು ಒಂದಿನನೂ ಆಗಿಲ್ಲ. ಆಲೆ ಸೀಲ್ ಮತ್ತು ಪೆಂಗ್ವಿನ್ ಜೊತೆ ಸ್ನೇಹ ಕೂಡ ಮಾಡಿದ್ದಾರೆ. ಇವರು ಅಂಗಾರನ್ ಕಡೆಯವರು ಅಲ್ವೇ ಅಲ್ಲ. Watch India's largest kids library only on Jio Hotstar. Download the app now.